ನಾಗೇಂದ್ರ ಪ್ರಸಾದ್ 30 ವರ್ಷ ಆಯ್ತು ಅಂತ ಹೇಳಿ ಮೊನ್ನೆ ಬಂದು ಹೇಳಿದಾಗ ಹೇಳಿದ್ರು. ನಂಬಿಕೆ ಅಲ್ಲ, 30 ವರ್ಷ ಆಗೋಯ್ತು ಅಷ್ಟು ಬೇಗ ಅಂತ ಅನಿಸ್ತದೆ. ಯಾಕಂದ್ರೆ ಇವತ್ತು ಅವ್ರು ಅಷ್ಟೇ ಫ್ರೆಶ್ ಆಗಿ ಬರೀತಾರೆ. ಮೊದಲನೇ ಸಿನಿಮಾಗೆ ಹೆಂಗ್ ಬರೀತಾರೆ ಇವಾಗಲೂ ಅದೇ ತರ ಬರೀತಾರೆ. ಯಾವಾಗ ಅಷ್ಟೇ ಎಷ್ಟೇ ವರ್ಷ ಆದ್ರೂ ನಾವು ಫಸ್ಟ್ ಇದ್ದ ಸಿನ್ಸಿಯಾರಿಟಿ ಯಾವಾಗ ಕೊನೆಯವರು ಕಾಪಾಡ್ತೀವೋ ಅವನೇ ಯಾವಾಗಲೂ ಗೆಲ್ಬೇಕು ಸರ್ದಾರ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಬೆಳೀತಾ ಅಂದ್ರೆ ನಾನು ಏನ್ ಮಾಡಿದ್ರು ಸರಿಯಾಗಿರುತ್ತೆ ಅಂತ ಅನ್ಕಿದ್ರೆ, ಬಟ್ ಅವ್ರು ಯೋಚನೆ ಮಾಡಿ ಮಾಡಿ ಪ್ರತಿಯೊಂದು ಸಿನಿಮಾ ಮೊದಲನೇ ಸಿನಿಮಾ ಅಂತ ಅನ್ಕೊಂಡ್ ಬರೀತಾರೆ. ಅದಕ್ಕೋಸ್ಕರನೇ ಬಹುಶಃ ಎಲ್ಲ ಹೀರೋಸ್ಗಳಿಗೂ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ ಅವರು. ಅದರಿಂದ ಅದ್ರಲ್ಲಿ ನನಗೂ ಪಾರಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾನೇ ಪಾರಿದೆ. ಐ ಥಿಂಕ್ ನಾಗೇಂದ್ರ ಪ್ರಸಾದ್ ಅವರು ಡಾಕ್ಟರ್, ಬಟ್ ಸಾಹಿತ್ಯ ಐ ಥಿಂಕ್ ವೆರಿ ವೆರಿ ಗುಡ್. ಅದರ ಹೀಲಿಂಗ್ ಇರುತ್ತೆ, ಅವನು ಮೆಡಿಸಿನ್ಸ್ಲು ಹೀಲಿಂಗ್ ಇರುತ್ತೆ, ಸಾಹಿತ್ಯದ ಹೀಲಿಂಗ್ ಇರುತ್ತೆ. ಐ ಥಿಂಕ್ ನಾಗೇಂದ್ರ ಪ್ರಸಾದ್ ಇನ್ನೂ 30 ವರ್ಷ ಆಯ್ತು, ಇನ್ನು 50 ಆಗಲಿ 75 ಆಗಲಿ ಅದು ನೋಡೋಕ್ಕೆ ನಮಗೂ ದೇವ್ರು ಆಯುಷ್ ಕೊಡ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಅದು ಬೆಸ್ಟ್. ನಾಗೇಂದ್ರ ಪ್ರಸಾದ್ ಮನೆ ಬಂದರು, ನಾಳೆ ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಯಾವ ಟೈಮ್ ಬರ್ಬೇಕು ನೀವು ಹೇಳಿ ಅಂದ್ರೆ ಕರೆಕ್ಟ್ 5-5:15 ಬನ್ನಿ ಸರ್. ಅದಕ್ಕೆ ಕರೆಕ್ಟ್ 5:15. ಐ ಥಿಂಕ್ ಐ ವಿಶ್ ಹಿಮ್ ಎಲ್ಲ ಸಾಂಗ್ಸು ಚೆನ್ನಾಗಿ ಬರೀತಾರೆ. ಯಾವ ಸಾಂಗ್ ಅಂತ ಪರ್ಟಿಕ್ಯುಲರ್ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರು ಎಲ್ಲ ಟೈಪ್ ಸಾಂಗ್ಸು ಬರೀತಾರೆ. ಎಮೋಷನ್ಸ್ ಇರ್ಬೋದು, ರೊಮ್ಯಾಂಟಿಕ್ ಇರ್ಬೋದು, ಇಲ್ಲಾಂದ್ರೆ ಏನಂತೀವಿ ಹೀರೋಯಿಕ್ ಸಾಂಗ್ ಇರ್ಬೋದು. ಎಲ್ಲ ಸಾಂಗ್ನೂ ಒಂದು ಅರ್ಥ ಕೊಡ್ತಾರೆ. ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್. ನಾವು ಆ್ಯಕ್ಟ್ ಮಾಡ್ಬೇಕಂದ್ರೆ ಯಾರು ಏನೇ ಬರೆದ್ಬಿಟ್ರೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಸಾಹಿತ್ಯ ಚೆನ್ನಾಗಿದ್ದಾಗ ನಾವು ಎಮೋಟ್ ಮಾಡೋಕೆ ಈಸಿ ಆಗಿರುತ್ತೆ. ಈಗ ಸಮ್ಟೈಮ್ಸ್ ಹಾಡ್ದೇನೆ ನಾವು ಆ್ಯಕ್ಟ್ ಮಾಡ್ತೀವಿ. ಅದಕ್ಕೆ ಐ ಥಿಂಕ್ ಅವ್ರ ಲಿರಿಕ್ಸ್ ಭಾಳ ಹೆಲ್ಪ್ ಆಗುತ್ತೆ. ಹೇಳ್ತೀವಿ ಆಮೇಲೆ ಹಾಡೋರು ಲಿರಿಕ್ ಬರೆಯೋರು ಇಬ್ಬರು ಮುಖ್ಯ ಆಗ್ತಾರೆ. ಭಾವನೆಗಳು ಅವ್ರು ಹೇಳ್ತಾರೆ, ಬಟ್ ಬರೆಯೋರು ಭಾವನೆಯಿಂದ ಬರೀತಾರೆ. ಸೊ ಆ ಎರಡು ಭಾವನೆ ತಗೊಂಡು ನಾವು ಮಾಡಬೇಕು. ಒಂದು ಸಾಂಗ್ ಹಾಡಿದೆ ನಾನು, ನಾನೇ ಅಮ್ಮ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ಸ್ ಈ ಭೂಮಿ. ಆ ಸಾಂಗ್ ಅದೇ ಆ ಸಾಂಗ್ ಆ ಸಾಂಗ್ ಅವರೇ ಬರೆದಿದ್ದು. ಅದಕ್ಕೆ ಅದು ನಾವೇ ಹಾಡಿದ್ದಲ್ಲ. ಹಾಡ್ಬೋದಾ ಸರ್? ಇಲ್ಲ, ಮಾಡ್ತಾರೆ. ಲಿರಿಕ್ಸ್ ಕೊಡ್ತೀನಿ ನಾನೇ. ಆಮೇಲೆ ರಕೆಯ ಕುದುರೆಯಲ್ಲಿ ಜಸ್ಟ್ ಹೌದು SPB ಅವ್ರಿಗೆ ಲಾಸ್ಟ್ ಸಾಂಗ್ ಅದು. ಯಾಕಂದ್ರೆ ತುಂಬಾ ಬೇಡ ಹಾಡೋರು ಹಾಡೋದು. ನಾನು ಹೇಳಿದೆ ಇಲ್ಲ, ಅದು SPBನೇ ಹಾಡಬೇಕು, ನನಗೆ ಅವ್ರ ವಾಯ್ಸೇ ಬೇಕು ಅಂತ ಆ ಸಾಂಗ್ಗೆ ತುಂಬಾ ಹಠ ಮಾಡಿ ಅಲ್ಲ ಆಮೇಲೆ ಎಲ್ಲರೂ ಒಪ್ಕೊಂಡು ಅವ್ರು ಆಡಿಸ್ತಾರೆ. ನನಗೆ ಬಹಳ ಖುಷಿ ಆಯ್ತು ಅವ್ರು ಆಡಿದ್ದು. ಆಮೇಲೆ ಆ ಸಾಹಿತ್ಯನೂ ಅಷ್ಟೇ, ಮಲಯಾಳಂ ಸಾಂಗ್ ಅದು ಈಕ್ವಲ್ ಆಗಿ ಅವರು ಆ ಸಾಂಗ್ ಮಾಡಿದ್ದಾರೆ. ಐ ಥಿಂಕ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ಈಗ ಊರ್ ಹತ್ರ ಬಂತು, ಗಾಡಿ ನಿಲ್ಸು ಅಂತ ಹೇಳಕ್ಕಂತ